ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇಲಿpu ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕಾರ್ಟ್ರಿಜ್ ಜೊತೆ ಬಂದಿದ್ದೀನಿ. ಫಸ್ಟ್ ಒಂದು ರ್ಯಾಮ್ ಡೆಕ್ ಇದೆ. ಡೆಕ್ಕನ್ನು ಶಫಲ್ ಮಾಡಿಬಿಡೋಣ. ಶಫಲ್ ಆಯಿತು. ಈ ಕಾರ್ಡನ್ನು ಈ ಕೈಯಿಂದ ಈ ಕೈಗೆ ಕ್ಯಾಚ್ ಮಾಡ್ತೀನಿ. ಓಕೆ, ಕ್ಯಾಚ್ ಮಾಡಿದಾಗ ನನ್ನ ಹತ್ರ 2 ಕಾರ್ಡ್ ಸಿಕ್ತು. ಅದು ಯಾವ ಕಾರ್ಡು? ಓಕೆ, ಬ್ಲ್ಯಾಕ್ ಕಲರ್ 9 ಆ್ಯಂಡ್ 6 ಕಾರ್ಡ್ ಸಿಕ್ಕಿದೆ. ಇದನ್ನು ಮಧ್ಯಕ್ಕೆ ಸೇರಿಸ್ಬಿಡೋಣ. ಓಕೆ ಆ್ಯಂಡ್ ಓಕೆ, ಮಧ್ಯಕ್ಕೆ ಸೇರಿಸಿದ್ವಿ. ಈ ರೀತಿ ಟ್ಯಾಪ್ ಮಾಡಿ ಮತ್ತೆ ಈ ಡೆಕ್ಕನ್ನು ಥ್ರೋ ಮಾಡಿದರೆ ದ ಸೇಮ್ ಕಾರ್ಡ್ಸ್ನೇ ಕ್ಯಾಚ್ ಮಾಡ್ಬೋದು ನಾವು. ಬ್ಲ್ಯಾಕ್ ಕಲರ್ 9 ಆ್ಯಂಡ್ 6. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ಟ್ರಿಕ್ಕು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಸೀಕ್ರೆಟ್ ತಿಳ್ಕೊಳೋಕೆ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟು, ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಇದ್ರ ಸೀಕ್ರೆಟ್ಗೆ ಹೋಗೋಣ. ಈ ಸೀಕ್ರೆಟ್ಗೆ ಯಾವುದೇ ರೀತಿಯ ಸೆಟಪ್ ಬೇಕಾಗಿಲ್ಲ. ಒಂದು ಸಣ್ಣ ನಾರ್ಮಲ್ ಡೆಕ್ ಬೇಕು, ಡ್ರಮ್ ಡೆಕ್. ಆದರೆ ನಮಗೆ ಕಾರ್ಡ್ಸ್ ಬಗ್ಗೆ ಐಡಿಯಾ ಗೊತ್ತಿರಬೇಕು. ಒಂದು ಡೆಕ್ಕಲ್ಲಿ ಯಾವುದೇ ಒಂದು ನಂಬರು 4 ಇರುತ್ತೆ. ಅದು 4 ಕೆಟಗರಿಲಿರುತ್ತೆ. ಒಂದು ಕ್ಲಬ್ಸು, ಆಮೇಲೆ ಸ್ಪೇಡು, ಆಮೇಲೆ ಹಾರ್ಟ್ಸು, ಆಮೇಲೆ ಡೈಮಂಡ್ ಅಂತೇಳಿ 4 ಇರ್ತವೆ. ಅಂದರೆ 2 ಕೆಂಪು ಜಾತಿಗೆ ಸೇರಿದ್ದು, 2 ಕಪ್ಪು ಜಾತಿಗೆ ಸೇರಿದ್ದು ಕಾರ್ಡ್ಸ್ ಇರ್ತವೆ. ನಾನೀಗ ಇಲ್ಲಿ ಏನು ಮಾಡಿದೆ ಅಂತಂದರೆ 2 ಕಪ್ಪು ಜಾತಿಯ 6 ಆ್ಯಂಡ್ 9 ತಗೊಂಡೆ. ಮತ್ತು ಇನ್ನೆರಡು ಸೇಮ್ 6 ಆ್ಯಂಡ್ 9, 6 ಮತ್ತು 9, 6 ಆ್ಯಂಡ್ 9, 6 ಮತ್ತು 9 ತಗೊಂಡು ಡೆಕ್ಕಿನ ಪೂರ್ತಿ ಕೆಳಗಡೆ ಫಸ್ಟ್ 6 ಆಮೇಲೆ 9 ಇಟ್ಟೆ. ಡೆಕ್ಕಿನ ಪೂರ್ತಿ ಮೇಲೆ ಮೊದಲು 9 ಆಮೇಲೆ 6 ಇಟ್ಟೆ. ಸೊ ನಾನೀಗ ಈ ರೀತಿ ಥ್ರೋ ಮಾಡಿದ್ರೆ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಜಸ್ಟ್ ಲೈಟಾಗಿ ಇಟ್ಕೊಂಡು ಈ ರೀತಿ ಅಂದರೆ ಮೇಲಿನ ಮತ್ತು ಕೆಳಗಿನ 2 ಕಾರ್ಡ್ ಕೈಯಲ್ಲಿ ಹೊಡಿತೇವೆ. ಉಳಿದ ಕಾರ್ಡು ಈ ಕಡೆ ಕೈಯಲ್ಲಿ ಕ್ಯಾಚ್ ಆಗುತ್ತೆ. ಸೊ ಇಲ್ಲಿ 6 ಮತ್ತು 9, ಮತ್ತು ಇಲ್ಲಿ ನೋಡಿದರೆ ಇಲ್ಲಿ ಕೂಡ 6 ಇದೆ. ಇದನ್ನು ಮಧ್ಯಕ್ಕೆ ಸೇರಿಸೋ ರೀತಿ ನಾಟಕ ಮಾಡಬೇಕು. ಮಧ್ಯಕ್ಕೆ ಸೇರಿಸಿದಾಗ ಮತ್ತೆ ಇಲ್ಲಿ 9 ಇದ್ದೇ ಇರುತ್ತೆ, ಇಲ್ಲಿ 6 ಇದ್ದೇ ಇರುತ್ತೆ. ಮತ್ತು ಈ ರೀತಿ ನಾವು ಕ್ಯಾಚ್ ಮಾಡಿದರೆ ಸೇಮ್ 6 ಆ್ಯಂಡ್ 9. ಆದರೆ ಇನ್ಡೆಪ್ತ್ ಹೋದರೆ ಈ ಸಿಂಬಲ್ಸ್ ಚೇಂಜ್ ಆಗಿರ್ತವೆ. ನಾವು ಹೇಳಬೇಕಾದ್ರೆ ಬ್ಲ್ಯಾಕ್ ಕಲರ್ ಅಂತೇಳಿ ಮೊದಲೇ ರಿಜಿಸ್ಟರ್ ಮಾಡಿರ್ತೀವಿ. ಆದ್ದರಿಂದ ಬ್ಲ್ಯಾಕ್ ಕಲರ್ ಅನ್ನೋದು ಮೈಂಡಲ್ಲಿ ಉಳಿದಿರುತ್ತೆ, ಆಡಿಯನ್ಸ್ ಮೈಂಡಲ್ಲಿ. ಹಾಗಾಗಿ ದೇ ಫೀಲ್ ವಂಡರ್, ಹೌದಲ್ಲ ಬ್ಲ್ಯಾಕ್ ಕಲರ್ ಮಧ್ಯೆ ಒಳಗಡೆ ಹೋಗಿದ್ದು ಮತ್ತೆ ಮೇಲೆ ಬಂದಿದೆ ಅಂತಂದು. ಇದೊಂದು ಸಿಂಪಲ್ ಟ್ರಿಕ್ಕು. ಹೆಚ್ಚು ಮಕ್ಕಳ ಜೊತೆಗೆ ಇದನ್ನ ನಾವು ಪರ್ಫಾರ್ಮ್ ಮಾಡಿದರೆ ಮಕ್ಕಳು ಭಾಳ ಆಶ್ಚರ್ಯ ಆಗ್ತಾರೆ. ಆಮೇಲೆ ಇದ್ರ ಮೇನ್ ಸೀಕ್ರೆಟ್ ಏನು ಅಂತಂದರೆ ಒನ್ ಟೈಮ್ ಮಾತ್ರ ಪರ್ಫಾರ್ಮ್ ಮಾಡಬೇಕು. ಇದನ್ನು ಪದೇ ಪದೇ ಪರ್ಫಾರ್ಮ್ ಮಾಡಿದರೆ ಸೀಕ್ರೆಟ್ ಗೊತ್ತಾಗ್ಬಿಡುತ್ತೆ. ಸೊ ಕೆಲವು ಟ್ರಿಕ್ಗಳು ಒಂದೇ ಸರಿ ಪರ್ಫಾರ್ಮ್ ಮಾಡೋದಿರುತ್ತೆ, ಕೆಲವು ಟ್ರಿಕ್ಗಳು ರೊಟೀನಾಗಿ ಪರ್ಫಾರ್ಮ್ ಮಾಡೋದಿರುತ್ತೆ. ಸೊ ಇದು ಮಾತ್ರ ಒನ್ ಟೈಮ್ ಪರ್ಫಾರ್ಮೆನ್ಸ್ ಟ್ರಿಕ್. ಇದನ್ನು ಒಂದು ಸರಿ ಮಾತ್ರ ಪರ್ಫಾರ್ಮ್ ಮಾಡಿದರೆ ಆಯಿತು. ಮಕ್ಕಳೆದುರಿಗೆ ಪರ್ಫಾರ್ಮ್ ಮಾಡೋದ್ರಿಂದ ಮಕ್ಕಳು ತುಂಬ ಖುಷಿ ಆಗಿಬಿಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.